ಇನ್ನು ಬೆಂಗಳೂರಿನ ಪೊಲೀಸರಿಗೆ ರಾಮಸ್ವಾಮಿ ಹಾಟ್ಮೇಲ್ ಇಮೇಲ್ ಐಡಿ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ರಾಮಸ್ವಾಮಿಯನ್ನ ಟ್ರೇಸ್ ಮಾಡೋದಕ್ಕೆ ಅಂತ ಈಗ ಪೊಲೀಸರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಚೋ ರಾಮಸ್ವಾಮಿ @hotmail ಅನ್ನುವಂತಹ ಒಂದು ಐಡಿ ಏನಿದೆ ಅದರ ಹಿಂದೆ ಈಗ ಪೊಲೀಸರು ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ RDX ಇಟ್ಟಿರುವುದಾಗಿ ಇದೇ ಇಮೇಲ್ ಐಡಿಯಿಂದ ಒಂದು ಬೆದರಿಕೆ ಮೆಸೇಜ್ ಬಂದಿತ್ತು. ಇಸ್ರೇಲ್ನ ರಾಯಭಾರ ಕಚೇರಿಯಲ್ಲಿ ಒಟ್ಟು 6 RDXಗಳನ್ನು ಇಟ್ಟಿದ್ದೀವಿ ಅಂತ ಬೆದರಿಕೆ ಹಾಕಿದ್ರು. ಇನ್ನು ಹೈಕೋರ್ಟ್ನಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತ ಭಾರಿ ಆಘಾತಕಾರಿ ಇಮೇಲ್ಗಳನ್ನು ಮಾಡಿದ್ರು. ಹೈಕೋರ್ಟ್ನಲ್ಲೂ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಹೀಗಾಗಿ ಪೊಲೀಸರು ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಈಗ ಇನ್ನು ಯಾವಾಗ ಪೊಲೀಸ್ ಅಧಿಕಾರಿಗಳು ಹೈಕೋರ್ಟು ಮತ್ತೊಂದೆಡೆ ವಿಧಾನಸೌಧ ಹಲಸೂರು ಈ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಯಾವಾಗ ಪರಿಶೀಲನೆ ಮಾಡಿ ನೋಡಿದ್ರು ಇಸ್ರೇಲ್ ರಾಯಭಾರ ಕಚೇರಿಯಲ್ಲಿ ಯಾವುದೇ RDX ಇಲ್ಲ, ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಪತ್ತೆಯಾಯಿತು. ವಿಧಾನಸೌಧ ಹಲಸೂರು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಹಾಟ್ಮೇಲ್ಗೆ ಒಂದು ಪತ್ರ ಕೂಡ ಬರೆದು ಮಾಹಿತಿ ಕೇಳಿದ್ದಾರೆ ಪೊಲೀಸರು. ಯಾರು ನೀವು, ಏನು, ಎತ್ತ, ಹೇಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿಗಳನ್ನು ಹಂಚಿಕೊಂಡ್ರಿ, ಅದು ಬೆದರಿಕೆಯಾಗಿತ್ತಾ, ಏನು, ಎತ್ತ ಅಂತ ಕೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಹಾಟ್ಮೇಲ್ನಿಂದ ಯಾವುದೇ ರೀತಿ ಪ್ರತಿಕ್ರಿಯೆಗಳು ವಾಪಸ್ ಬಂದಿಲ್ಲ. ಹೀಗಾಗಿ IP ಅಡ್ರೆಸ್ಸು, URL ಅಡ್ರೆಸ್ ಏನಿದೆ ಅದನ್ನು ಇಟ್ಕೊಂಡು ಈಗ ಪೊಲೀಸ್ ಅಧಿಕಾರಿಗಳು ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಯಾರಿದು ರಾಮಸ್ವಾಮಿ ಎನ್ನುವಂತಹ ವಿಚಾರ ಏನಿದೆ ಇದು ಪೊಲೀಸರಿಗೆ ತುಂಬ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೈಕೋರ್ಟ್ನಲ್ಲೂ ಬಾಂಬ್ ಇದೆ ಅಂತ ಹೇಳಿದ್ರು. ಇಸ್ರೇಲ್ ರಾಯಭಾರಿ ಕಚೇರಿಯಲ್ಲೂ ಕೂಡ ಇದೆ ಅಂತ ಬೆದರಿಕೆ ಹಾಕಿದ್ರು. ಹೀಗಾಗಿ IP ಅಡ್ರೆಸ್ಸು, URL ಮೂಲಕ ಅವರನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ರಾಮಸ್ವಾಮಿ ಅನ್ನುವಂತಹ ಒಂದು ಹಾಟ್ಮೇಲ್ ಇಮೇಲ್ ಐಡಿ ಪೊಲೀಸರಿಗೆ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತಕ್ಕೆ ಬಂದು ನಿಂತಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ಪೊಲೀಸ್ ಠಾಣೆಗಳು, ಸ್ಕೂಲ್ಗಳಿರ್ಬೋದು, ಹೈಕೋರ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ವಿಧಾನಸೌಧಕ್ಕಿರ್ಬೋದು ಏನೋ ಬಾಂಬ್ಗಳನ್ನ ಇಡ್ಲಾಗಿದ್ವಿ ಅಂತ ಹೇಳಿ ಹುಸಿ ಬಾಂಬ್ ಮೇಲ್ಗಳು ಏನ್ ಬರ್ತಾ ಇತ್ತು, ಈ ಮೇಲ್ಗಳು ದೊಡ್ಡ ತಲೆನೋವಾಗಿರುವಂತದ್ದು. ಈ ಮೇಲ್ಗಳನ್ನ ಚೆಕ್ ಮಾಡ್ತಾ ಹೋದಂತ ಪೊಲೀಸರಿಗೆ ಯಾವುದೇ ರೀತಿಯ ಸರಿಯಾದ ರೀತಿಯ ಮಾಹಿತಿಗಳು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಆದ್ರೆ ಇದನ್ನ ಯಾರು ಮಾಡಿದ್ರು, ರಾಮಸ್ವಾಮಿ ಅನ್ನೋ ಒಂದು ನೇಮ್ ಇಂದ ಬಂದಿತ್ತು. ಹೀಗಾಗಿ ಅವ್ರನ್ನ ಟ್ರೇಸ್ ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. IP ಅಡ್ರೆಸ್ಗಳಿರ್ಬೋದು, ಯಾವ ಸಿಸ್ಟಮ್ಗಳಿಂದ ಬಂದಿರ್ತಾರೆ ಅನ್ನೋದನ್ನೆಲ್ಲ, ಯಾವ ಕಡೆಯಿಂದ ಬಂದಿದೆ, ಯಾವ ಸರ್ವರ್ಗಳಿಂದ ಯೂಸ್ ಮಾಡಿರ್ತಾರೆ. ಈಗ ಹಲವು ಆಯಾಮಗಳಲ್ಲಿ ತಾಂತ್ರಿಕವಾಗಿ ಪೊಲೀಸರು ಇದರ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ರಾಯಭಾರಿಗಳ ಕಚೇರಿಗಳಿರ್ಬೋದು, ಈಗ ಬೇರೆ ಬೇರೆ ಕಡೆ ಸಂಪರ್ಕ ಮಾಡಿ ಇದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಎಲ್ಲೂ ಕೂಡ ಇದರ ಸುಳಿವು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇದು ದೊಡ್ಡ ಮಟ್ಟದ ಸವಾಲಾಗಿದೆ ಮತ್ತು ದೊಡ್ಡ ತಲೆನೋವಾಗಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಬಹುತೇಕವಾಗಿ ಇದೇ ಮೊದಲೇ ಬಾರಿಗಿಲ್ಲ, ಮೇಲಿಂದ ಮೇಲೆ ಏಕಕಾಲಕ್ಕೆ 10 ಹಲವು ಶಾಲೆಗಳಿಗೆ ಈ ರೀತಿಯಾಗಿ ಹುಸಿ ಬಾಂಬ್ ಮೇಲ್ಗಳು ಬರುವಂತದ್ದು, ಫೋನ್ ಕರೆಗಳು ಬರುವಂತದ್ದು, ಇಲ್ಲ ಏರ್ಪೋರ್ಟ್ಗಳಿಗೆ ಹುಸಿ ಬಾಂಬ್ ಇದೆ, RDX ಗಳನ್ನ ಇಟ್ಟಿದೀವಿ, ಈ ರೀತಿಯಾಗಿ ಪದೇ ಪದೇ ಈ ರೀತಿಯಾಗಿ ಬರ್ತಾ ಇರುವಂತದ್ದು ಸಾಕಷ್ಟು ಒಂದು ಆತಂಕಕಾರಿ ವಿಚಾರವಾಗಿತ್ತು. ಹೀಗಾಗಿ ಪೊಲೀಸರು ಸೀರಿಯಸ್ ಆಗಿ ಈ ರೀತಿಯ ಮೇಲ್ಗಳು ಬರುವಂತದನ್ನ ಪತ್ತೆ ಮಾಡ್ಲೇಬೇಕು, ಅಂತವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಹೇಳಿ ಪೊಲೀಸರು ಪಣ ತೊಟ್ಟು ಅದನ್ನ ಪ್ರಕರಣವನ್ನ ಕೈಗೆ ಎತ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಇನ್ನೂ ಕೂಡ ಅದರ ಸುಳಿವು ಸಿಗದೆ ಇರುವಂತದ್ದು ದೊಡ್ಡ ತಲೆನೋವಾಗಿದೆ. ಇನ್ನೂ ಕೂಡ ಅದರ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.